ಹಳೆ ಕಾಲದಲ್ಲಿ ದೇವಾನ ದೇವತೆಗಳು ತಮ್ಮ ಭಕ್ತಿನ ಟೆಸ್ಟ್ ಮಾಡೋದಕ್ಕೆ ವೆರೈಟಿ ಪ್ಲ್ಯಾನ್ ಮಾಡ್ತಿದ್ರಲ್ಲ, ಅದೇ ಥರ ನಾನು ನನ್ನ ಗೆಳೆಯನ ಫ್ರೆಂಡ್ಶಿಪ್ನ ಇನ್ನಷ್ಟು ಟೆಸ್ಟ್ ಮಾಡ್ತೀನಿ. ಸೆಲ್ಫ್ ಕೋಮಾ. ಲೇ ಆನಂದ, ಆನಂದ, ಲೇ ಎಷ್ಟೊತ್ತು ಅಂತ ಈಗ ಮಲಗಿರ್ತೀಯೋ? ನಿನ್ಗೇನು ಅನ್ಸಲ್ವೇನೋ? ಹಸುವಾಗ್ತಿಲ್ವೇನೋ? ಹಸಿಯೋದ ಮಣ್ಣು ಕೊಟ್ಟರು ತಿನ್ಬಿಡ್ತೀನಿ ಕಣೋ, ಆ ಲೆವೆಲ್ ಕವ ಅಂತ ಇದೆ. ನೀನು ಸೈಲೆಂಟಾಗಿರ್ಬೇಡ ಕಣ. ನೋಡು, ನಿನಗೋಸ್ಕರ ಆ್ಯಪಲ್ ತಂದಿದ್ದೀನಿ. ಆಹಾ, ಫ್ರೆಶ್ ಆ್ಯಪಲ್ ಕಣ. ನನ್ನ ಕೈಯಾರೆ ನಾನೇ ಕಟ್ ಮಾಡಿ ನಿಂಗೆ ತಿಳಿಸ್ತೀನಿ. ಇದಳ ತೊಳ ಆನಂದ, ಆ್ಯಪಲ್ ತಿನ್ನೋ. ಓಯ್, ನಾನು ಕಂಡು ಬಿಡಲ್ಲ. ನಿನ್ನ ಫೀಲಿಂಗ್ಸ್ನ ಇನ್ನೊಂದು ಸ್ವಲ್ಪ ಫೀಲ್ ಮಾಡಬೇಕು. ಲೇ ಆನಂದ, ಯಾಕೋ ಇಷ್ಟೊಂದು ಸತಾಯಿಸ್ತಾ ಇದೆಯಾ? ನಿನ್ನ ಜೊತೆ ಮಾತಾಡದೆ ಒಂದು ದಿನಾನೂ ಇರ್ತಾ ಇರ್ಲಿಲ್ವಲ್ಲ? 3 ದಿನ ಆಗೋಯ್ತು ಕಣ, ಒಂದೇ ಒಂದು ಮಾತಾಡಿಲ್ಲ. ಅರ್ಥ ಮಾಡ್ಕೊಳ್ಳೋಲ್ಲ, ಭಾಳ ಕಷ್ಟ ಆಗ್ತಿದೆ ನನಗೆಲೆ. ಏನಾದರೂ ಮಾತಾಡೋ, ಕಣ್ಣು ಮಿಟ್ಟಿಸ್ದೆಲ್ಲ ಆ ಥರ ಏನಾದರೂ ಮಾಡೋ ನಂಗೆ ಸಂತೋಷ ಆಗುತ್ತೆ. ಹೀಗಿರ್ಬೇಡ ಕಣ, ನಿನ್ನ ಸೈಲೆನ್ಸ್ ನನ್ನ ಕೊಲ್ತಾ ಇದೆ. ಮುಂಚೊಳಗಡೆ ತುಂಬ ನೋವು ತಿಂತಾ ಇದ್ದೀನಿ ಕಣ ಆನಂದ. ಪಾಪ ನಮ್ಮ ಡುಮ್ಮ ಸರ್ ತುಂಬಾ ಫೀಲ್ ಮಾಡ್ಕೋತಾ ಇದ್ದಾನೆ. ಆದರೂ ಕರ್ಬೋದು ಬೇಡ, ಯಥಾಸ್ಥಿತಿ ಮೇಂಟೈನ್ ಮಾಡೋಣ. ಇನ್ನು ಏನು ಹೇಳ್ತಾನೋ ನೋಡೋಣ. ನನಗೆ ಏನು ಮಾಡೋದಕ್ಕೂ ಮನಸ್ಸಿಲ್ಲ ಕಣ. ಆಫೀಸ್ಗೂ ಹೋಗ್ತಾ ಇಲ್ಲ. ನನಗೇನು ಬೇಡ ಕಣ, ನೀನೊಬ್ಬ ಸರಿ ಹೋಗ್ಬಿಟ್ರೆ ಸಾಕು. ಪ್ಲೀಸ್ ಕಣ, ತುಂಬ ಕಾಯಿಸ್ಬೇಡ. ನನ್ನ ತಡ್ಕೊಳಕ್ಕೆ ಶಕ್ತಿ ಇಲ್ಲ ನನ್ನ ಕೈಲಿ. ಮಾತಾಡೋಣಂದ ಪ್ಲೀಸ್. ನಾನು ಹೇಳಲ್ಲ, ಎಲ್ಲದಕ್ಕೂ ಕಾಲ ಕೂಡು ಬರಬೇಕು. ಡಾರ್ಲಿಂಗ್ ಬಾ ಬಾ ಡಾರ್ಲಿಂಗ್. ಹೇಗೆ ಮಲಗಿದ್ದಾನೆ ನೋಡು ಅವಾಗಿಂದ. ಮುಂಚೆ ಎಲ್ಲ ಸಾಕಪ್ಪ ನಿಲ್ಲಿಸು ಅಂದ್ರೂ ಮಾತು ನಿಲ್ಲಿಸ್ತಾ ಇರಲಿಲ್ಲ.